ದೇವರ ಸಾಮ್ರಾಜ್ಯ ಪ್ರತಿದಿನದ ಪಯಣ. ಪ್ರಿಯರೇ, ದೇವರ ಒಂದು ಸಾಮ್ರಾಜ್ಯವು ಒಂದು ಬಿತ್ತಿದ ಬೀಜದಂತೆ ಎಂದು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ನಮಗೆ ತಿಳಿಸುತ್ತಾರೆ. ಹೇಗೆ ಒಬ್ಬ ರೈತನು ಬೀಜವನ್ನು ಬಿತ್ತಿ ತನ್ನ ದೈನಂದಿನ ಕೆಲಸಗಳಲ್ಲಿ ಆತ ತೊಡಗಿದ್ದರೂ ಆ ಬೀಜವು ಮೌನವಾಗಿ ಬೆಳೆಯುತ್ತಲೇ ಇರುತ್ತದೆ. ಇದು ನಮಗೊಂದು ಪಾಠವನ್ನಿಂದು ಕಲಿಸುತ್ತದೆ. ದೇವರ ಸಾಮ್ರಾಜ್ಯ ಎಂಬುದು ಕೇವಲ ಒಂದು ದಿನದ ಘಟನೆಯಲ್ಲ, ಅಥವಾ ಯಾವುದೋ ಒಂದು ಸುದಿನಗಳ ಘಟನೆಯಲ್ಲ. ಬದಲಾಗಿ ಅದು ನಮ್ಮ ಪ್ರತಿ ದಿನದ ಬದುಕು. ನಮ್ಮಲ್ಲಿ ಅನೇಕರು ಈಗ ಜೀವನವನ್ನು ಅನುಭವಿಸೋಣ, ಎಂಜಾಯ್ ಮಾಡೋಣ, ಯಾವುದೋ ಒಂದು ಸುದಿನ ದೇವರೆಡೆಗೆ ಮರಳೋಣ, ಆ ಶುಭ ಸಂದೇಶದಲ್ಲಿ ಕಾಣುವಂತಹ ಒಳ್ಳೆಯ ಕಳ್ಳನಂತೆ ಎಂದು ಭಾವಿಸುತ್ತೇವೆ. ದೇವರು ಒಂದು ಸುದಿನ ನಮ್ಮಲ್ಲಿ ಬದಲಾವಣೆ ತರಬಲ್ಲರು, ಸಂತ ಪೌಲರಂತೆ ನಿಜ. ಆದರೆ ಹೆಚ್ಚಿನವರಿಗೆ ರಕ್ಷಣೆ ಎಂಬುದು ನಾಟಕೀಯವಲ್ಲ, ಅದು ದೈನಂದಿನದು. ಪರಿವರ್ತನೆ ಎಂಬುದು ನಿಧಾನವಾಗಿ, ನಿಷ್ಠೆಯಿಂದ ಮತ್ತು ಮೌನವಾಗಿ ಸಂಭವಿಸುವಂಥದ್ದು. ನಾವು ಅಡ್ಡದಾರಿಗಳ ಬದಲು ಪ್ರಾಮಾಣಿಕತೆಯನ್ನು, ಸೇಡಿನ ಬದಲು ಕ್ಷಮೆಯನ್ನು, ನೆಪಗಳ ಬದಲು ಪ್ರಾರ್ಥನೆಯನ್ನು ಮತ್ತು ಸ್ವಾರ್ಥದ ಬದಲು ಆ ಒಂದು ಪ್ರೀತಿಯನ್ನು ಪ್ರತಿದಿನ ಆರಿಸಿಕೊಂಡಾಗ ದೇವರ ಸಾಮ್ರಾಜ್ಯ ನಮ್ಮಲ್ಲಿ ಬೆಳೆಯುತ್ತದೆ. ತಕ್ಷಣದ ಫಲಿತಾಂಶ ನಮಗೆ ಕಾಣದಿದ್ದರೂ ನೆನಪಿಡಿ, ಆ ಒಂದು ಬೀಜವು ಖಂಡಿತವಾಗಿಯೂ ಬೆಳೆಯುತ್ತದೆ. ಆದ್ದರಿಂದ ಆ ಒಂದು ಪರಿಪೂರ್ಣ ಕ್ಷಣಕ್ಕಾಗಿ ಕಾಯಬಾರದು, ಹಿಂದೆ ಆರಂಭಿಸಬೇಕು. ಮೊದಲ ದಿನದಿಂದಲೇ ನಾವು ಆ ಒಂದು ಕಾರ್ಯವನ್ನು ಮುಂದುವರಿಸಿಕೋಬೇಕು. ಆದಿ ನಿಧಾನವಾಗಿರಬಹುದು, ಆದರೆ ಗುರಿ ನಿಶ್ಚಯ. ಈ ಪುಟ್ಟ ಬೀಜವು ಒಂದು ದಿನ ಬೃಹತ್ ವೃಕ್ಷವಾಗುವುದು ಸತ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ